ಜೋಗಿ ಎತ್ತುಗಳ ವ್ಯಾಪಾರಿಯಾಗಿದ್ದ. ಅವನ್ ಎಲ್ಲ ಎತ್ತುಗಳು ಆದಷ್ಟು ಬೇಗ ವ್ಯಾಪಾರ ಆಗ್ತಾ ಇತ್ತು. ಅದೇ ಕಾರಣಕ್ಕೆ ಜೋಗೇಂದ್ರ ತುಂಬಾ ದೂರಗಳಿಗೆ ಹೋಗಿ ಹಸು ಮತ್ತೆ ಎತ್ತುಗಳನ್ನ ಕೊಂಡ್ಕೋತಾ ಇದ್ದ. ನಾನು ಈ ಎತ್ತಿಗೆ 15,000 ಅಷ್ಟೇ ಕೊಡಕ್ಕಾಗದು. 15,000 ಅಂತೂ ಬಹಳ ಕಮ್ಮಿ ಆಯ್ತು ಮಗನೇ. ಅಲ್ಲ ಅಂಕಲ್, ಈ ಎತ್ತುವಿನ ಆರೋಗ್ಯ ನೋಡಿ ಸ್ವಲ್ಪ ಎಷ್ಟು ವೀಕ್ ಆಗಿದೆ. ನಾನ್ ಇದನ್ನ ಖರೀದಿ ಮಾಡಿ ಇದನ್ನ ಬಲಶಾಲಿಯಾಗಿ ಮಾಡ್ಬೇಕು. ಇದ್ರಲ್ಲಿ ಎಷ್ಟು ಸಮಯ ತಗೊಳುತ್ತೆ ಅಂತಾನೂ ಗೊತ್ತಿಲ್ಲ. ಇದನ್ನ ಸರಿ ಮಾಡಿ ನಾನು ಇದನ್ನ ಮಾರ್ದಾಗ ನನಗೆ ಲಾಭ ಆಗುತ್ತೆ. ಸರಿ, ಹೇಗಿದ್ರು ನನಗೆ ಇದನ್ನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. 15,000 ಆದ್ರೆ 15,000. ನೀನಂತೂ ಇದನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ಇದೆ. ಕೊಟ್ಬಿಡು. ಜೋಗೇಂದರ್ ಆ ವ್ಯಕ್ತಿಗೆ ದುಡ್ಡನ್ನ ಕೊಟ್ಟು ಆ ಎತ್ತನ್ನ ಕೊಂಡ್ಕೋತಾನೆ. ಅವನಿಗೆ ಮನಸ್ಸೊಳಗಡೆನೆ ಖುಷಿ ಆಗತ್ತೆ, ಇವತ್ತು ಒಳ್ಳೆ ವ್ಯಾಪಾರ ಮಾಡಿದೀನಿ ಅಂತ. ಈ ರೀತಿ ನಿಶಕ್ತ ಎತ್ತುಗಳನ್ನ ತನ್ನ ಕೊಟ್ಟಿಗೆಗೆ ಕರ್ಕೊಂಡು ಹೋಗ್ತಾ ಇದ್ದ ಅವನು. ಆ ಕೊಟ್ಟಿಗೆನಲ್ಲಿ ಅವನು ಕೆಲಸಗಾರ ಎತ್ತುಗಳಿಗೆ ತುಂಬಾ ಚೆನ್ನಾಗಿ ಊಟ ಹಾಕ್ತಿದ್ದ. ಡಾಕ್ಟರ್ ಎತ್ತುಗಳನ್ನ ಪರೀಕ್ಷೆ ಮಾಡಿ ಅದಕ್ಕೆ ಔಷಧಿ ಮತ್ತೆ ಹೇಗ್ ಊಟ ಹಾಕೋದು ಅಂತ ಹೇಳ್ತಾ ಇದ್ರು. ಸ್ವಲ್ಪ ತಿಂಗಳಲ್ಲೇ ಎತ್ತುಗಳು ತುಂಬಾ ಬಲಿಷ್ಠವಾಗ್ತಾ ಇದ್ವು. ಬಲಿಷ್ಠವಾಗಿ ಕಾಣೋಂಗಾದಾಗ ಜೋಗೇಂದರ್ ತನ್ನ ಮಂಡಿನಲ್ಲಿ ಅದನ್ನ ವ್ಯಾಪಾರ ಮಾಡ್ತಿದ್ದ. ಒಂದು ದಿನ ಜೋಗೇಂದರ್ ಒಂದು ಸಣ್ಣ ಹಳ್ಳಿಗೆ ಹೋಗ್ತಾನೆ. ಅಲ್ಲಿ ದುರ್ಬಲವಾದ ಒಂದು ಎತ್ತು ಅವನು ಕಾಣಿಸತ್ತೆ. ಅಣ್ಣ, ನೀವೀ ಎತ್ತನ್ನ ಮಾರ್ಬೇಕು ಅಂತಿದ್ದೀರಾ? ಹಾ, ಆದ್ರೆ ಇದನ್ನ ಯಾರು ಖರೀದಿ ಮಾಡ್ತಾರೆ? ಇದಂತೂ ಬಹಳ ಸೋಂಬೇರಿ ಎತ್ತು. ಇದನ್ನ ನೋಡಿದ್ರೆ ಅನ್ಸುತ್ತೆ ಇದಕ್ಕೆ ಸರಿಯಾಗಿ ಊಟ ಸಿಗ್ತಿಲ್ಲ. ಅಲ್ಲ, ಇದು ನನ್ ಕೆಲ್ಸ ಮಾಡಿದ್ರೆ ತಾನೇ ನಾನ್ ಇದಕ್ಕೆ ಊಟ ಕೊಡಕ್ಕಾಗದು. ಇದು ಬಹಳ ಸೋಂಬೇರಿ, ಬರೀ ತಿನ್ನುತ್ತೆ, ಆರಾಮಾಗಿ ಮಲ್ಕೊಂಡಿರುತ್ತೆ. ಆದ್ರೂ ನಾನು ಇದನ್ನ ಖರೀದಿ ಮಾಡಕ್ ಬಯಸ್ತೀನಿ. ಇದು ನಿನ್ನಿಷ್ಟ ಕಣಪ್ಪ. ಸರಿ, ಎಷ್ಟ್ ಕೊಡ್ತೀಯ ಇದಕ್ಕೆ? ನಾನ್ ಈ ಎತ್ತುವಿಗೆ 15,000 ಕೊಡ್ತೀನಿ. ಸರಿ, ತಗೊಂಡೋಗು. ಇದು ಇಷ್ಟು ಬೇಗ ವ್ಯಾಪಾರ ಆಯ್ತು. ಅದನ್ನ ನೋಡಿ ಜೋಗೇಂದರ್ಗೆ ಆಶ್ಚರ್ಯ ಆಗತ್ತೆ. ಆದ್ರೆ ಆ ಎತ್ತಿನ ಮಾಲೀಕನ್ಗೆ ಗೊತ್ತಿತ್ತು ಆ ಎತ್ತು ತುಂಬಾ ಸೋಂಬೇರಿ ಅನ್ನೋದು. ಅವನಿಗದ್ರಿಂದ ಮುಕ್ತಿ ಬೇಕಾಗಿತ್ತು. ಜೋಗೇಂದರ್ ಆ ಎತ್ತನ್ನು ಕೂಡ ತನ್ನ ಕೊಟ್ಟಿಗೆ ಕರ್ಕೊಂಡ್ ಬರ್ತಾನೆ. ಅರೆ ಶಂಭು, ಈ ಎತ್ತನ್ನ ಸರಿಯಾಗಿ ನೋಡ್ಕೋ. ಸರಿ ಯಜಮಾನ್ರೆ. ಶಂಭು ಕೂಡ ಆ ಎತ್ತಿಗೆ ಒಳ್ಳೊಳ್ಳೆ ಊಟ ಹಾಕೋದಿಕ್ಕೆ ಆರಂಭ ಮಾಡ್ತಾನೆ. ಡಾಕ್ಟರ್ ಆ ಎತ್ತನ್ನ ಪರೀಕ್ಷೆ ಮಾಡಿದ್ರು ಮತ್ತೆ ಅದಕ್ಕೆ ಇಂಜೆಕ್ಷನ್ ಕೂಡ ಕೊಟ್ರು. ಸ್ವಲ್ಪ ತಿಂಗಳಲ್ಲೇ ಆ ಎತ್ತಿನ ಪರಿಸ್ಥಿತಿ ಸುಧಾರಿಸ್ತು. ಇವಾಗ ಇದು ಬಹಳ ಚೆನ್ನಾಗಿ ಹಾಗೂ ಶಕ್ತಿಶಾಲಿಯಾಗಿ ಕಾಣ್ತಾ ಇದೆ ಶಂಭು. ಅದಂತೂ ಹೌದು, ಆದ್ರೆ ಒಂದ್ ಸಮಸ್ಯೆ ಇದೆ. ಅದೇನು? ಈ ಎತ್ತುವಿಗೆ ಬರೀ ಮಲ್ಗಕ್ಕೆ ಇಷ್ಟ. ಇದಂತೂ ಸ್ವಲ್ಪನೂ ಓಡಾಡೋದೇ ಇಲ್ಲ. ಇದೆ ಅಂತ ಸಮಸ್ಯೆ ನಿನಗೆ? ಯಾರಾದ್ರೂ ರೈತ ಈ ಎತ್ತುವನ್ನ ಖರೀದಿ ಮಾಡಿದಾಗ ಅವನೇ ಇದರಿಂದ ಕೆಲಸ ಮಾಡಿಸ್ಕೊಳ್ತಾನೆ. ಸರಿ, ನಾಳೆ ನೀನು ಇದನ್ನ ಮಂಡಿಗೆ ಕರ್ಕೊಂಡು ಹೋಗೋ. ಸರಿ, ಖಂಡಿತ. ಮಾರನೇ ದಿನ ಆ ಸೋಂಬೇರಿ ಎತ್ತು ಮಂಡಿಗ್ ಹೋಯ್ತು. ಪ್ರತಿದಿನ ತರ ಗ್ರಾಹಕರು ಬಂದ್ರು. ಒಬ್ಬ ರೈತನ್ಗೆ ಒಂದು ಎತ್ತು ಬೇಕಾಗಿತ್ತು. ಅರೆ ಅಣ್ಣ, ಯಾವ್ದಾದ್ರು ಬಲಿಷ್ಠ ಎತ್ತು ತೋರಿಸಿ. ಹಾ, ನೋಡಿ ಅಣ್ಣ, ಎಲ್ಲ ಎತ್ತುಗಳು ಚೆನ್ನಾಗೇ ಇದಾವೆ. ನಿಮಗ್ ಯಾವ ಇಷ್ಟನೋ ಅದನ್ನ ನೀವೇ ನೋಡ್ಕೊಳ್ಳಿ. ಆ ರೈತ ಎಲ್ಲಾ ಎತ್ತುಗಳನ್ನೂ ನೋಡ್ತಾ ಇದ್ದ. ಆದ್ರೆ ಅವನಿಗೆ ಅದೇ ಸೋಂಬೇರಿ ಎತ್ತು ಇಷ್ಟ ಆಯ್ತು. ಇದು ಬಲಿಷ್ಠವಾಗಿ ಶಕ್ತಿಶಾಲಿ ಕಾಣ್ತಿದೆ. ಇದಕ್ಕೆ ಎಷ್ಟು ಹಣ? 35,000. ಅಲ್ಲ, ಇದಂತೂ ಬಹಳ ಜಾಸ್ತಿ ಆಯ್ತು. ಏನಾದ್ರೂ ಕಮ್ಮಿ ಮಾಡಪ್ಪ. ಸರಿ, ಹಾಗಾದ್ರೆ ನೀವು 32,000ನೇ ಕೊಟ್ಬಿಡಿ. ನೋಡಿ, ನನ್ ಕೈಯಲ್ಲೇ 30 ಕೊಡಕ್ಕಾಗದು. ಜೋಗೇಂದರ್ ಏನೋ ಯೋಚನೆ ಮಾಡ್ತಾನೆ, ಆಮೇಲೆ ವ್ಯಾಪಾರ ಮಾಡ್ಬಿಡ್ತಾನೆ. ಆ ರೈತ ಜೋಗೇಂದರ್ಗೆ 30,000 ರೂಪಾಯಿ ಕೊಟ್ಟ. ಹಾಗಾಗಿ ರೈತನ್ಗೆ ಜೋಗೇಂದರ್ ಆ ಎತ್ತನ್ನ ಕೊಟ್ಟ. ರೈತ ತನ್ನ ಹೊಸ ಎತ್ತನ್ನ ಮನೆಗ್ ಕರ್ಕೊಂಡ್ ಹೋದ. ಅಲ್ಲಿ ಅದಕ್ಕೆ ಪೂಜೆ ಮಾಡ್ದ ಮತ್ತದಕ್ಕೆ ಒಳ್ಳೆ ಊಟನೂ ಹಾಕ್ದ. ಮಾರನೇ ದಿನ ರೈತ ಅದನ್ನ ಹೊಲಕ್ ಕರ್ಕೊಂಡ್ ಹೋದಾಗ ಅದು ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ, ನಿಂತಲ್ಲೇ ನಿಂತಿತ್ತು. ಆ ರೈತ ಎತ್ತನ್ನ ತಳ್ತಾನೆ, ಹೊಡಿತಾನೆ, ಎಲ್ಲಾನೂ ಮಾಡ್ಬಿಟ್ಟ. ಆದ್ರೆ ಹಸು ಮಾತ್ರ ಒಂದ್ ಹೆಜ್ಜೆನೂ ಅಳ್ಳಾಡ್ಲಿಲ್ಲ. ಹೀಗ್ ಮಾಡ್ತಾ ಇಡೀ ದಿನನೇ ಕಳ್ದ್ ಹೋಯ್ತು. ಪಾಪ ರೈತನ್ಗೆ ನಿರಾಸೆ ಆಗೋಯ್ತು. ಮಾರನೇ ದಿನ ಆ ರೈತ ಹಸುನ ವಾಪಸ್ ತಂದ. ಇದ್ ಎಂತ ಎತ್ತು ಕೊಟ್ಟೆ ನೀನು? ಇದಂತೂ ಚೂರು ನಡೆಯೋದೇ ಇಲ್ಲ. ಬಹಳ ಸೋಂಬೇರಿ ಇದು. ಇಂತ ಎತ್ತು ಹಿಡ್ಕೊಂಡು ನಾನ್ ಕೆಲ್ಸ ಹೇಗ್ ಮಾಡೋದು? ಮೊದಲನೇ ಸಲ ಎತ್ತು ವಾಪಸ್ ಬಂದಿತ್ತು. ಪಾಪ ಜೋಗೇಂದರ್ಗೆ ಗೊತ್ತೇ ಆಗ್ಲಿಲ್ಲ ಏನ್ ಮಾಡ್ಬೇಕು ಅನ್ನೋದು. ನೀವು ಇದ್ರ ಬದಲಾಗಿ ಬೇರೆ ಯಾವ್ದಾದ್ರು ಎತ್ತನ್ನ ನೋಡ್ಕೊಳ್ಳಿ. ಇದೇ ಸರಿಯಾಗಿರುತ್ತೆ. ಆ ರೈತ ಇನ್ನೊಂದ್ ಎತ್ತನ್ನ ಕೊಂಡ್ಕೊಂಡ.
ಆ ಸೋಂಬೇರಿ ಎತ್ತನ್ನ ಅಲ್ಲೇ ಬಿಟ್ಟು ಹೊರಟೋದ. ಆವತ್ತು ಜೋಗೇಂದರ್ ತನ್ನ ಕೆಲಸಗಾರನ ಹತ್ರ ಮಾತಾಡ್ತಿದ್ದ. ಅಲ್ಲ, ಯಾವ್ದು ಬೇರೆ ದಾರಿನೇ ಇಲ್ವಾ ಈ ಸೋಂಬೇರಿ ಎತ್ತಿಂದ ಕೆಲಸ ಮಾಡಿಸುವಂತದ್ದು? ಇಲ್ಲ ಸೌಕರ್ಯ, ಇದಂತೂ ಆ ಎತ್ತುವಿನ ಸ್ವಭಾವ. ಇದಂತೂ ತುಂಬಾ ಲಾಸ್ ಆಯ್ತು ನನಗೆ. ನಾನ್ ಇದಕ್ಕೆ 15,000 ರೂಪಾಯಿ ಕೊಟ್ಟಿದ್ದೀನಿ. ಇವಾಗ ಏನ್ ಮಾಡಕ್ಕಾಗುತ್ತೆ? ಆವತ್ತಿಂದ ಜೋಗೇಂದರ್ ಮಂಡಿನಲ್ಲೇ ಆ ಎತ್ತು ಉಳ್ಕೊಂಡ್ಬಿಡ್ತು. ಒಂದ್ ವೇಳೆ ಯಾರಾದ್ರೂ ಅದನ್ನ ಇಷ್ಟಪಟ್ರೆ ಜೋಗೇಂದರ್ ಅವ್ರಿಗೆ ಸತ್ಯ ಹೇಳ್ತಿದ್ದ, ಆ ಎತ್ತು ತುಂಬಾ ಸೋಂಬೇರಿ ಅನ್ನೋದನ್ನ. ಹಾಗ್ ಮಾಡ್ತಾ ಮಾಡ್ತಾ 2 ತಿಂಗಳವರೆಗೂ ಆ ಎತ್ತು ಅಂಗಡಿನಲ್ಲೇ ಇತ್ತು. ಒಂದು ದಿನ ಪಾಪ ಒಬ್ಬ ಬಡ ರೈತ ಜೋಗೇಂದರ್ ಮಂಡಿಗ್ ಬರ್ತಾನೆ. ಅಡ, ನನಗೆ ಯಾವ್ದಾದ್ರು ಕಡಿಮೆ ರೇಟಲ್ಲಿ ಎತ್ತು ತೋರ್ಸು. ಸ್ವಲ್ಪ ದಿನದಲ್ಲೇ ಮಳೆಗಾಲ ಬರೋದ್ರಲ್ಲಿದೆ. ನಾನು ನನ್ನ ಹೊಲನ ಉಳುಮೆ ಮಾಡ್ಬೇಕು, ಆದ್ರೆ ನನ್ನ ಹತ್ರ ಜಾಸ್ತಿ ಹಣ ಇಲ್ಲ. ಎಷ್ಟ್ ಹಣ ಇದೆ ನಿಮ್ಮ ಹತ್ರ? ಹೆಚ್ಚು ಕಮ್ಮಿ 15,000. ಇಷ್ಟು ಕಮ್ಮಿಯಲ್ಲಂತೂ ಈ ಸೋಂಬೇರಿ ಎತ್ತೆ ಬರುತ್ತೆ. ಆದ್ರೆ ಇದಂತೂ ಬಹಳ ಶಕ್ತಿಶಾಲಿಯಾಗಿ ಕಾಣುತ್ತೆ. ನಾನ್ ಏನ್ ಹೇಳಿ, ನಾನ್ ಇದಕ್ಕೆ ತಿನ್ಸಿ ಉಣ್ಸಿ ಒಳ್ಳೆ ಶಕ್ತಿಶಾಲಿ ಮಾಡ್ಸಿದೀನಿ. ಆದ್ರೆ ಇದು ಬಹಳ ಸೋಂಬೇರಿ. ಹೊಲದಲ್ಲಿ ಒಂದ್ ಚೂರು ನಡ್ಕೊಂಡು ಹೋಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ ಲೈಫಲ್ಲೇ ಇದು ಬಹಳ ಕೆಟ್ಟ ಎತ್ತು. ನನಗಾಗ್ಬೋದು, ನಾನೀ ಸೋಂಬೇರಿಯಿಂದನೂ ಕೆಲ್ಸ ಮಾಡಿಸ್ತೀನಿ. ಬಹಳ ಜನ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಯಾರ ಕೈಯಿಂದನೂ ಮಾಡಕ್ಕೆ ಆಗ್ಲಿಲ್ಲ. ನೀನ್ ಪ್ರಯತ್ನ ಪಡ್ಬೇಕು ಅಂದ್ರೆ ಪಟ್ಬಿಡು. ಅಲ್ಲ ಅಣ್ಣ, ನನ್ನ ಹತ್ರ ಬೇರೆ ದಾರಿ ಕೂಡ ಇಲ್ಲ. ನನ್ನ ಹತ್ರ ಬರೀ 15,000 ಇದೆ ಈಗ. ಹಾ, ಅದಂತೂ ಹೌದು. ಕೇಶವ್ ಜೋಗೇಂದರ್ಗೆ 15,000 ಕೊಟ್ಟ. ಮತ್ತೆ ಆ ಸೋಂಬೇರಿ ಎತ್ತನ್ನ ಕೊಂಡ್ಕೊಂಡು ಬಿಟ್ಟ. ಕೇಶವ್ ಆ ಎತ್ತನ್ನ ಮನೆ ಕರ್ಕೊಂಡ್ ಬಂದ. ಕೇಶವ್ ಹೆಂಡತಿ ಪೂಜಾ ಅದಕ್ಕೆ ಪೂಜೆ ಮಾಡ್ತಾಳೆ, ಮತ್ತದಕ್ಕೆ ಊಟನೂ ಮಾಡಿಸ್ತಾಳೆ. ಈ ಎತ್ತು ತುಂಬಾ ಗಟ್ಮುಟ್ಟಾಗಿ ಕಾಣಿಸ್ತಾ ಇದೆ, ಆದ್ರೆ ನಿಮ್ ಹತ್ರ ಬರೀ 15,000 ಇದ್ದಿದ್ದಲ್ವಾ? ಇದು 15,000ಕ್ಕೆ ಬಂದಿರೋದು. ಇದ್ರಲ್ಲಿ ಒಂದ್ ಸಮಸ್ಯೆ ಏನಂದ್ರೆ ಇದು ಬಹಳ ಸೋಂಬೇರಿ. ಅಯ್ಯೋ ರಾಮ, ಆದ್ರೆ ಈ ಸೋಂಬೇರಿ ಎತ್ತಿಂದ ಹೇಗ್ ಹೊಲ ಉಳ್ತೀರಾ ನೀವು? ಮಳೆ ಬರೋದಿಕ್ಕೆ ಇನ್ನೇನ್ ಕಮ್ಮಿ ಸಮಯ ಉಳ್ದಿದೆ. ಏನಾದ್ರೂ ಒಂದು ಮಾಡೇ ಮಾಡ್ತೀನಿ. ಕೇಶವ್ ತನ್ನ ಎತ್ತನ್ನ ಕರ್ಕೊಂಡು ಹೊಲಕ್ ಹೋಗ್ತಾನೆ. ಅವನ ಆ ಎತ್ತಿನ ಕುತ್ತಿಗೆಗೆ ನೇಗ್ಲನ್ನ ಇಡ್ತಾನೆ, ಮತ್ತದು ಮುಂದೆ ಹೋಗ್ಲಿ ಅಂತ ಪ್ರಯತ್ನ ಪಡ್ತಾನೆ. ನಡಿ 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 ನನ್ನ ರಾಜ, ನಡಿ. ಎತ್ತು ಒಂದ್ ಹೆಜ್ಜೆ ಕೂಡ ಅಳ್ಳಾಡ್ಲಿಲ್ಲ. ಕೇಶವ್ ಅದನ್ನ ಮುಂದಕ್ ತಳ್ತಾನೆ, ಆದ್ರೂ ಕೂಡ ಅದು ಒಂದ್ ಹೆಜ್ಜೆ ಅಳ್ಳಾಡ್ಲಿಲ್ಲ. ತುಂಬಾ ಹೊತ್ತು ಪ್ರಯತ್ನ ಮಾಡಿದ ನಂತರ ಅವನಿಗೆ ಸುಸ್ತಾಗೋಗತ್ತೆ. ಅದಕ್ಕೆ ಕೂತು ಯೋಚಿಸ್ತಾನೆ. ಅದೇ ಸಮಯಕ್ಕೆ ಕೇಶವ್ ಮಗಳು ನಂದಿನಿ ಅವ್ರ ಅಪ್ಪನ್ನ ಭೇಟಿ ಮಾಡಕ್ಕೆ ಅಂತ ಹೊಲಕ್ ಬರ್ತಾಳೆ. ನಂದಿನಿ ಕೈಯಲ್ಲಿ ಒಂದು ಮುಸ್ಕಿನ ಜೋಳ ಇತ್ತು. ಆ ಜೋಳನ ನೋಡ್ತಿದ್ ಹಾಗೆ ಸೋಂಬೇರಿ ಎತ್ತು ಆ ಕೂಡ್ಲೆ ಅವಳ ಹತ್ರ ಓಡ್ ಹೋಯ್ತು. ಅದನ್ನ ನೋಡಿ ಕೇಶವ್ಗೆ ಆಶ್ಚರ್ಯ ಆಯ್ತು. ಅಲ್ಲ, ಇದು ನಡೀತಾನೆ ಇರ್ಲಿಲ್ಲ, ಆದ್ರೆ ಜೋಳನ್ ನೋಡಿ ಓಡಕ್ ಶುರು ಮಾಡ್ತು. ಆಗ ಕೇಶವ್ ತಲೆಯಲ್ಲಿ ಒಂದು ಯುಕ್ತಿ ಹೊಳಿತು. ಕೇಶವ್ ಒಂದು ಜೋಳನ ಕಡ್ಡಿಗೆ ಕಟ್ಟತಾನೆ, ಮತ್ತದನ್ನ ಎತ್ತಿನ ಮುಖದ ಮುಂದೆ ಕಟ್ ಹಾಕ್ತಾನೆ. ಆ ಎತ್ತು ಜೋಳನ ತಿನ್ನೋದಿಕ್ಕೆ ಅಂತ ಮುಂದೆ ಮುಂದೆ ಹೋಗ್ತಾ ಇತ್ತು, ಆದ್ರೆ ಅದ್ರ ಬಾಯಿ ಮಾತ್ರ ಅದ್ರವರೆಗೂ ತಲುಪ್ತಾನೆ ಇರ್ಲಿಲ್ಲ. ಈ ರೀತಿ ಕೇಶವ್ ಎತ್ತಿನ ಕಡೆಯಿಂದ ಎಲ್ಲಾ ಹೊಲನೂ ಉಳಿಸ್ಕೊತಾನೆ. ಅವನ ಕೆಲ್ಸ ಎಲ್ಲ ಮುಗಿದ ಮೇಲೆ ಕೇಶವ್ ಆ ಜೋಳನ ಎತ್ತಿಗೆ ತಿನ್ನೋಕ್ ಕೊಡ್ತಾನೆ. ಅಲ್ಲ, ಒಂದೇನು, ನಿನಗೆ ಬಹಳಷ್ಟು ಜೋಳ ತಿನ್ನಿಸ್ತೀನಿ. ಇವಾಗ ಇದೊಂದೇ ಮಾರ್ಗ ನಿನ್ನಿಂದ ಕೆಲ್ಸ ಮಾಡಿಸ್ಕೊಳಕ್ಕೆ. ಯಾರು ಹೇಳ್ತಾರೆ ಸೋಂಬೇರಿ ಎತ್ತುವಿಂದ ಕೆಲ್ಸ ಮಾಡ್ಸಕ್ಕಾಗಲ್ಲ ಅಂತ? ಕೇಶವ್ ಒಂದೇ ದಿನದಲ್ಲಿ ಪೂರ್ತಿ ಹೊಲನ ಉಳಿದ್ದ. ಸಂಜೆ ಅವನು ವಾಪಸ್ ಮನೆಗ್ ಹೋಗುವಾಗ ತುಂಬಾನೇ ಖುಷಿಯಾಗಿದ್ದ. ಏನ್ರಿ, ಇವತ್ತು ತುಂಬಾ ಖುಷಿಯಾಗಿದ್ದೀರಾ? ಹಾ, ನಂದಿವತ್ತು ಎಲ್ಲ ಹೊಲವನ್ನ ಒಂದೇ ದಿನದಲ್ಲಿ ಉಳುಮೆ ಆಗೋಯ್ತು. ನಾಳೆ ಬರೀ ಬೀಜ ಬಿತ್ತನೆ ಮಾಡ್ಬೇಕಷ್ಟೇ. ಒಂದೇ ದಿನದಲ್ಲ, ಆದ್ರೆ ಇದು ಸೋಂಬೇರಿ ಎತ್ತು ಅಂತ ಹೇಳಿದ್ರಿ. ಅದಂತೂ ನಿಜಾನೇ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇದ್ರ ಹತ್ರ ಕೆಲ್ಸ ಮಾಡ್ಸೋದಕ್ ಬಹಳ ಪ್ರಯತ್ನ ಪಟ್ಟೆ, ಆದ್ರೆ ಒಂದು ಹೆಜ್ಜೆ ಕೂಡ ಇಡ್ಲಿಲ್ಲ. ಮತ್ತೆ ಇದು ನಂದಿನಿ ಕೈಯಲ್ಲಿ ಜೋಳ ನೋಡ್ತು, ಆಮೇಲೆ ಓಡಕ್ ಶುರು ಮಾಡ್ತು ಅಷ್ಟೇ. ಆಮೇಲೆ ನನಗೆ ಇದ್ರ ವೀಕ್ನೆಸ್ ಗೊತ್ತಾಯ್ತು. ಮತ್ತೆ ಜೋಳನ ಹಗ್ಗದಲ್ಲಿ ಕಟ್ಟಿ ಇದ್ರಿಂದ ಹಿಡಿ ಗದ್ದೆನೆ ಉಳುಮೆ ಮಾಡಿಸ್ದೆ. ನಿಜವಾಗ್ಲೂನಾ? ಒಳ್ಳೇದಾಯ್ತು ಬಿಡಿ. ಯಾರ್ ಹೇಳ್ತಾರೆ ಸೋಂಬೇರಿ ಕೈಯಿಂದ ಕೆಲ್ಸ ಮಾಡ್ಸೋದಕ್ಕಾಗಲ್ಲ ಅಂತ? ಅಗತ್ಯ ಇರೋದು ಕೇವಲ ನಿಮ್ಮಂತ ಬುದ್ಧಿವಂತರದು. ಧನ್ಯವಾದಗಳು, ಹೊಗಳಿದ್ದಕ್ಕೆ ಧನ್ಯವಾದ. ಕೇಶವ್ನ ಕುಟುಂಬ ತುಂಬಾ ಖುಷಿಯಾಗಿತ್ತು, ಯಾಕಂದ್ರೆ ಅವರ ದೊಡ್ಡ ಸಮಸ್ಯೆ ಪರಿಹಾರ ಆಗಿತ್ತು. ಅವರ ಪೂರ್ತಿ ಹೊಲ ಊಳಾಗಿತ್ತು, ಯಾಕಂದ್ರೆ ಸೋಂಬೇರಿ ಎತ್ತಿಂದ ಹೇಗ್ ಕೆಲ್ಸ ಮಾಡೋ ಅಂತ ಉಪಾಯ ಅವ್ರಿಗೆ ಸಿಕ್ಕಿತ್ತು.